ಹೇ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವಿದ್ದೀವಿ ಬೆಂಗಳೂರಿನ ಇನ್ನೊಂದು ಪ್ರಮುಖ ಪ್ರವಾಸಿ ತಾಣವಾದಂತಹ ಬೆಂಗಳೂರು ಪೋರ್ಟ್. ಕನ್ನಡದಲ್ಲಿ ಹೇಳೋದಾದರೆ ಬೆಂಗಳೂರು ಕೋಟೆ. ಇನ್ನು ಇತಿಹಾಸದ ಬಗ್ಗೆ ಹೇಳೋದಾದರೆ ಸುಮಾರು 1537ರಲ್ಲಿ ನಾಡಪ್ರಭುಗಳಾದಂತಹ ಕೆಂಪೇಗೌಡ ಅವರು ಈ ಕೋಟೆಯನ್ನು ನಿರ್ಮಾಣ ಮಾಡ್ತಾರೆ. ಇನಿಷಿಯಲಿ ಇದು ಮಣ್ಣಿನಲ್ಲಿ ನಿರ್ಮಾಣ ಮಾಡಿರುವಂತಹ ಒಂದು ಕೋಟೆ. ಅದಾದಮೇಲೆ 17ನೇ ಶತಮಾನದಲ್ಲಿ ಹೈದರ್ ಅಲಿ ಇದನ್ನು ಕಲ್ಲಿನ ಕೋಟೆಯನ್ನಾಗಿ ಮರು ನಿರ್ಮಾಣ ಮಾಡ್ತಾರೆ. 17ನೇ ಶತಮಾನದಲ್ಲಿ ಹೈದರ್ ಅಲಿ ಅವರು ಮರು ನಿರ್ಮಾಣ ಮಾಡ್ತಾರೆ ಕಲ್ಲಿನ ಕೋಟೆಯಾಗಿ. ಆಮೇಲೆ 18ನೇ ಶತಮಾನದಲ್ಲಿ ತಿರುಗಾ ಟಿಪ್ಪು ಸುಲ್ತಾನ್ ಕೂಡ ಇದನ್ನು ರೀವರ್ಕ್ ಮಾಡಿಬಿಟ್ಟು ಶಿಥಿಲಾವಸ್ಥೆಯಲ್ಲಿರುವ ಇದನ್ನು ಮರು ನಿರ್ಮಾಣ ಮಾಡ್ತಾರೆ ಅನ್ನುವ ಪ್ರತೀತಿ ಇದೆ. ಸೊ ನೋಡೋದಕ್ಕೆ ತುಂಬಾ ಸುಂದರವಾಗಿದೆ. ಹೀಗೆ ಎಂಟ್ರೆನ್ಸಿಂದ ಒಳಗೆ ಎಂಟ್ರ್ ಆಗ್ತಿರುವ ಹಾಗೆ ಮೊದಲು ನಿಮಗೆ ಸುಂದರವಾದಂತಹ ಗಣೇಶನ ಚಿಕ್ಕದಾದಂಥ ಒಂದು ದೇವಾಲಯ ಕೂಡ ಕಾಣಿಸುತ್ತೆ ಒಳಭಾಗದಲ್ಲಿ. ಇನ್ನು ತುಂಬಾ ಸ್ಟ್ರಾಂಗ್ ಆಗಿ ಕಟ್ಟಿರುವಂತಹ ಕೋಟೆ ಇದು. ದೊಡ್ಡದಾದ ಕಲ್ಲುಗಳನ್ನು ನೀವು ನೋಡ್ಬೋದು. ಇನ್ನು ಅಲ್ಲಲ್ಲಿ ಚಿಕ್ಕದಾದಂಥ ಸುರಂಗ ಮಾರ್ಗಗಳು, ಖೈದಿಖಾನೆಗಳು ಎಲ್ಲನೂ ಇದೆ. ನೀವು ಟವರ್ಡ್ಸ್ ಮೆಜೆಸ್ಟಿಕ್ಕಿಂದ ಬರ್ತೀರಾ ಅಂತ ಅಂದರೆ, ಎಸ್ಪೆಷಲಿ ಮೆಟ್ರೋದಲ್ಲಿ ಬರ್ತೀರಾ ಅಂತ ಅಂದರೆ KR ಮಾರ್ಕೆಟಲ್ಲಿ ಇಳಿದ್ರೆ ಈ ಪ್ಲೇಸನ್ನು ನೋಡೋದು ತುಂಬ ಈಸಿ. ಇನ್ನು ನೀವು ಮೆಟ್ರೋ ಸ್ಟೇಷನಲ್ಲಿ KR ಮಾರ್ಕೆಟ್ ಮೆಟ್ರೋ ಸ್ಟೇಷನಲ್ಲಿ ಇಳಿದ್ರೆ ಬಲಭಾಗದಲ್ಲಿ ಬೆಂಗಳೂರು ಕೋಟೆ ಇದೆ. ಇನ್ನು ಎಡಭಾಗದಲ್ಲಿ ನೋಡೋದಾದರೆ ಟಿಪ್ಪು ಸುಲ್ತಾನ್ ಅವರು ನಿರ್ಮಾಣ ಮಾಡಿರುವ ಇನ್ನೊಂದು ಟಿಪ್ಪುವಿನ ವಿಶ್ರಾಂತಿಧಾಮ ಅಥವಾ ವಿಶ್ರಾಂತಿ ಕೋಟೆ ಅಂತ ಕೂಡ ಇನ್ನೊಂದು ಪ್ಲೇಸ್ ಇದೆ. ಎರಡನ್ನು ಒಂದೇ ಸಾರಿ ನೀವು ವಿಸಿಟ್ ಮಾಡ್ಬೋದು. ಟಿಪ್ಪು ಸುಲ್ತಾನ್ ಪ್ಯಾಲೇಸ್ ಅಂತ ಇನ್ನು ಪಕ್ಕದಲ್ಲಿ ಕೂಡ ಇದೆ. ಸೊ ಇದು ಮೈಸೂರು ಪ್ಯಾಲೇಸ್. ತುಂಬಾ ಸುಂದರವಾಗಿ ನಿರ್ಮಾಣ ಮಾಡಿದ್ದಾರೆ. ಇನ್ನು ಒಳಭಾಗ ಎಂಟರ್ ಆದರೆ ಈ ಥರ ವಿಶಾಲವಾದ ಪ್ರಾಂಗಣವನ್ನು ನೋಡೋದಕ್ಕೆ ಸಾಧ್ಯ. ಕೋಟೆಯನ್ನು ವೆಲ್ ಮೇಂಟೈನ್ ಮಾಡಿದ್ದಾರೆ. ಈಗ ಇದು ಭಾರತೀಯ ಪುರಾತತ್ವ ಇಲಾಖೆ ಹಿಡಿತದಲ್ಲಿದೆ. ಸೊ ಪಬ್ಲಿಕ್ ಇಲ್ಲಿ ವಿಸಿಟ್ ಮಾಡ್ಬೋದು. ಆದರೆ ಐತಿಹಾಸಿಕ ಪ್ರಾಮುಖ್ಯತೆಯನ್ನು ಉಳಿಸೋ ದೃಷ್ಟಿಯಿಂದ ಒಳಭಾಗದಲ್ಲಿ ಅಷ್ಟೊಂದು ಫೋಟೋಗ್ರಫಿಗೆ ಅಥವಾ ವಿಡಿಯೋ ಮಾಡೋದಕ್ಕೆ ಅಲೋ ಇಲ್ಲ. ಇನ್ನು ಹಾಗೆ ಮುಂದುವರೆದ್ರೆ ಇಲ್ಲಿ ಒಳಭಾಗದ ಇನ್ನೊಂದು ಪ್ರಮುಖ ಪ್ಲೇಸ್ ಇದು. ನಾನು ಆಗಲೇ ಹೇಳಿರೋ ಹಾಗೆ ಇಲ್ಲಿ ನೀವು ಸೆಲ್ಗಳನ್ನೆಲ್ಲ ನೋಡ್ಬೋದು. ಆಮೇಲೆ ಸುರಂಗ ಮಾರ್ಗಗಳು ಕೂಡ ಇದೆ. ಇದು ಕೋಟೆಯನ್ನು ಭದ್ರತೆಗಾಗಿ ಯೂಸ್ ಮಾಡ್ತಾಯಿದ್ರು ಮೊದಲ ಕಾಲದಲ್ಲಿ. ಎಸ್ಪೆಷಲಿ ಯಾವಾಗ ಆಂಗ್ಲೋ ಮೈಸೂರು ಕದನಗಳಾದವೋ ಬ್ರಿಟಿಷ್ ಮತ್ತು ಟಿಪ್ಪು ಸುಲ್ತಾನ್ನ ನಡುವೆ, ಆವಾಗ ಕೋಟೆಗೆ ಒಂದಷ್ಟು ಡ್ಯಾಮೇಜ್ ಆಗುತ್ತೆ. ಹೀಗೆ ಸುತ್ತಲೂ ಆವರಿಸಿರುವಂತಹ ಒಂದು ಪ್ರಮುಖವಾದಂತಹ ಕೋಟೆ ಇದು. ಇನ್ನು ವೆಲ್ ಮೇಂಟೈನ್ ಕೂಡ ಮಾಡ್ತಾ ಇದ್ದಾರೆ ಇವಾಗ. ಇಲ್ಲಿ ಯಾವುದೇ ರೀತಿಯಾದಂಥ ಎಂಟ್ರಿ ಫೀಸ್ ಇಲ್ಲ, ನೀವು ಆರಾಮಾಗಿ ಬರ್ಬೋದು. ಇನ್ನು ಕೋಟೆಯ ಮೇಲ್ಭಾಗಕ್ಕೆ ಹೋಗೋ ದಾರಿ ಕೂಡ ಇದೆ, ಆದರೆ ಅದನ್ನು ಇವಾಗ ಸದ್ಯಕ್ಕೆ ಕ್ಲೋಸ್ ಮಾಡಿದ್ದಾರೆ. ಸೊ ನಿಮಗೆ ಕೋಟೆಯ ಮೇಲ್ಭಾಗಕ್ಕೆ ಹೋಗೋದಕ್ಕೆ ಅಲೋ ಇಲ್ಲ. ಇನ್ನು ಕಲ್ಲುಗಳ ಮೇಲೆ ನೋಡಿದ್ರೆ ಕೆಲವೊಂದು ಕಡೆ ಸುಂದರವಾದಂತಹ ಭಿತ್ತಿ ಚಿತ್ರಗಳನ್ನು ಕೂಡ ಕೆತ್ತಿದ್ದಾರೆ ಸೂಕ್ಷ್ಮವಾಗಿ ಗಮನಿಸಿದ್ರೆ. ಸೊ ನೀವೇನಾದರೂ ಬೆಂಗಳೂರಲ್ಲಿ ಇದ್ದೀರಂತ ಅಂದರೆ ಮಸ್ಟ್ ವಿಸಿಟ್ ಪ್ಲೇಸ್ ಇದು. ಎಸ್ಪೆಷಲಿ ನಿಮ್ಮ ಚಿಲ್ಡ್ರನ್ಸ್ನ ಕರ್ಕೊಂಬನ್ನಿ. ನಮ್ಮ ಇತಿಹಾಸದ ಬಗ್ಗೆ ಜಸ್ಟ್ ಹೇಳೋದಕ್ಕಿಂತ ಈ ಥರ ಕುರುಹುಗಳನ್ನು ತೋರಿಸೋದು ತುಂಬ ಇಂಪಾರ್ಟೆಂಟು.
ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇಷ್ಟ ಆದರೆ ಕೈಂಡ್ಲಿ ಸಬ್ಸ್ಕ್ರೈಬ್, ವಾಚ್, ಲೈಕ್ ಆ್ಯಂಡ್ ಆಲ್ಸೋ ಹಿಟ್ ಆನ್ ಬೆಲ್ ಐಕಾನ್ ಟು ಗೆಟ್ ಆಲ್ ದ ಫ್ಯೂಚರ್ ನೋಟಿಫಿಕೇಶನ್ ಆ್ಯಂಡ್ ಆಲ್ಸೋ ಶೇರ್ whoever wants to visit this place. Thank you.